ಹಾಯ್ ನಮಸ್ಕಾರ ಮಾತಾಡಿಗಲೇ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ನೋಡಿದ್ರೆ ಗ್ರ್ಯಾಂಡ್ ಫಿನಾಲೆ ಹೇಗೆ ಆಯಿತು ಅಂತ. ನಮ್ಮ ರಕ್ಷಿತಾ ರನ್ನರಪ್ ಬಂದಳು. ಬೇಜಾರೇನಿಲ್ಲ, ತುಂಬ ಖುಷಿ ಉಂಟು. ಅಷ್ಟು ಜನರ ನಡುವೆ ಹೋರಾಡಿ ಗುದ್ದಾಡಿ ಅವಳ ನೇರವಾಗಿ ಮಾತಾಡಿ ಅವಳು ಇಲ್ಲಿ ತನಕ ಬಂದು ರನ್ನರಪ್ ಆಗಿದ್ದಾಳೆ. ತುಂಬ ಖುಷಿ ಉಂಟು. ಅಷ್ಟು ಜನ ಈ ಎಲ್ಲ ಗೆಲುವಿಗೆ ಟ್ರೋಫಿನೇ ಬೇಕಂತ ಇಲ್ಲ, ಅವಳು ಅಷ್ಟು ಜನರ ಪ್ರೀತಿ ಸಂಪಾದನೆ ಮಾಡಿದ್ದಾಳೆ. ಅದು ತುಂಬ ಖುಷಿಯಾದ ವಿಷಯ. ಅವಳ ಮೇಲೆ ಪ್ರೀತಿ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಮುಂದೆ ಅವಳಿಗೆ ಮೂವೀಸಲ್ಲಿ ಚಾನ್ಸ್ ಸಿಗಲಿ. ಆ್ಯಂಡ್ ಒಂದು ಮೂವಿಯಲ್ಲಿ ಮಾಡಿದ್ದಾಳೆ, ತರವಾಡ್ ಅಂತ ಮೂವಿ. ಸೊ ಅದರಲ್ಲಿ ಮೂವಿಯಲ್ಲಿ ಯಾವುದೋ ಕ್ಯಾರೆಕ್ಟರ್, ಗೊತ್ತಿಲ್ಲ ಯಾವ ಕ್ಯಾರೆಕ್ಟರ್ ಅಂತ ಹೇಳಲಿಲ್ಲ, ಬಟ್ ಅದು ಮೂವಿ ರಿಲೀಸಿಗೆ ಉಂಟು. ಆದಷ್ಟು ನಾವು ಅವಳನ್ನು ಸಪೋರ್ಟ್ ಮಾಡುವ. ಈ ಸಪೋರ್ಟ್, ಈ ಪ್ರೀತಿ, ಈ ಅಭಿಮಾನ ಬರೀ ಬಿಗ್ ಬಾಸಿಗೆ ಮಾತ್ರ ಇರಬಾರ್ದು. ಅವಳು ಮುಂದೆ ಯಾವುದೇ ಶೋ ಹೋಗಲಿ, ಯಾವುದೇ ಮೂವೀಸ್ ಮಾಡಲಿ, ನಮ್ಮ ಸಪೋರ್ಟ್ ಯಾವಾಗಲೂ ಅವಳಿಗೆ ಇರಬೇಕು. ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ಕೂಡ ಅವಳ ಮೇಲೆ ಇರಲಿ. ಅವಳು ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡಲಿ, ತುಂಬ ಸಾಧನೆಗಳನ್ನು ಮಾಡಲಿ. ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡಬೇಕು. ಆ್ಯಂಡ್ ಎಲ್ಲರ ಮುಖದಲ್ಲಿ ಎಕ್ಸ್ಪ್ರೆಷನ್ ಗೊತ್ತಿಲ್ಲ, ಎನಿಸೇ ಇರಲಿಲ್ವೇನೋ ಅವರಿಬ್ಬರು ಟಾಪ್ 2 ಬರ್ತಾರೆ ಅಂತ. ಬಟ್ ನಾವು ಎನಿಸಿದ್ವಿ, ನಮ್ಗೆ ಇಷ್ಟ ಆಯಿತು ಒಂದು ಕೈಯಲ್ಲಿ ಗಿಲ್ಲಿ ಇರಬೇಕು, ಒಂದು ಕೈಯಲ್ಲಿ ರಕ್ಷಿತಾ ಇರಬೇಕಂತ. ಬಟ್ ತುಂಬ ಖುಷಿ ಆಯಿತು ಅವರಿಬ್ಬರು ಟಾಪ್ 2ಗೆ ಬಂದದ್ದು. ಅವರಿಬ್ಬರು ಕೂಡ ಡಿಸರ್ವ್ ಇದ್ದರು ಟಾಪ್ 2ಗೆ ಬರಲಿಕ್ಕೆ. ಆ್ಯಂಡ್ ಕೆಲವರ ಮುಖದಲ್ಲಿ ಏನೂ ಎಕ್ಸ್ಪ್ರೆಷನ್ಸೇ ಕಾಣಲಿಲ್ಲ, ಬಟ್ ಅವ್ರ ಅಪ್ಪ ಅಮ್ಮ ತುಂಬ ಖುಷಿ ಇದ್ದರು. ಮಗಳು ವಿನ್ನರ್ ಆಗಲಿಲ್ಲ, ರನ್ನರಪ್ ಆದರೂ ಕೂಡ ಅವ್ರು ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಿದ್ರು, ಅದನ್ನು ಅವರು ಸೆಲೆಬ್ರೇಟ್ ಮಾಡ್ತಿದ್ರು ಎಂಜಾಯ್ ಮಾಡಿ. ಸೊ ಅದನ್ನು ನೋಡಿ ನಮಗೆ ಖುಷಿ ಆಯಿತು. ಆ್ಯಂಡ್ ಒಂದು ಟೈಮಲ್ಲಿ ನನಗೆ ಲಿಟ್ರಲಿ ಹೇಗಾಯಿತು ಅಂದರೆ, ಅದೊಂದು ಇದು ಕೊಡ್ತಾರಲ್ಲ ಮುಂದಿನ ಭಾಗದಲ್ಲಿ ಅಂತ, ಲಾಸ್ಟಿಗೆ ರವಿಚಂದ್ರನ್ ಸರ್ ಬರ್ತಾರಲ್ಲ, ಬಂದು ಈಗ 5 lakh ಕ್ಯಾಶ್ ಇದೆ, ಬೇಕಿದ್ರೆ ನೀವು ಇದನ್ನು ತಗೊಂಡು ನನ್ನ ಜೊತೆ ಬರ್ಬೋದು ಅಂತ ಹೇಳ್ತಾರಲ್ಲ. ಅದೆಂತ ಕೊಟ್ರಂತ ಗೊತ್ತಿಲ್ಲ ನನಗೆ ಸತ್ಯ. ಅದನ್ನು ನೋಡಿ ಹೇಗೆ ಆಯ್ತು ಅಂದರೆ, ಇಷ್ಟೆಲ್ಲ ಸಪೋರ್ಟ್ ಮಾಡಿ ಟಾಪ್ 2ಗಾದ್ರೂ ಬರಬೇಕಿತ್ತು ಅವಳು, ಯಾಕೆ ಹೀಗೆ ತಗೊಂಡ್ಲು ಅಂತ ಎನಿಸ್ತಿತ್ತು. ತಂಗಿ ಕೈಲಿ ರಿಮೋಟ್ ಕೊಟ್ಟು ಹೋದೆ ನಾನು, ಪ್ಲೀಸ್ ನನ್ನ ಮಾತ್ರ ಕರಿಬೇಡ, ನಂಗೆ ಇದನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಅಂತ. ಆಮೇಲೆ ಒಳಗೆ ಹೋದ ನಂತರ ನನ್ನ ತಂಗಿ ಕರೆದು ಹೇಳಿದ್ಲು, ಇಲ್ಲ ಸೀನ್ ಇಲ್ಲ, ಬಾ ಮಾರೈತಿ ಅಂತ. ಮತ್ತೆ ಬಂದು ನಾನು ಪುನಃ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ನಿಜ ಶಾಕ್ ಆಗಿ ಹೋಯಿತು ನನಗೆ. ಬಟ್ ತುಂಬ ಖುಷಿ ಇದೆ ಅವಳು ರನ್ನರಪ್ ಆಗಿದ್ದು. ನಮ್ಮ ರಕ್ಷಿತಾ ಯಾವುದಕ್ಕೂ ಕಮ್ಮಿ ಇಲ್ಲ. ಆ್ಯಕ್ಚುಲಿ ಈ ಟಾಪ್ 2ಗೆ ಅವಳು ಡಿಸರ್ವಿಂಗ್ ಇದ್ಲು. ಎಂಟರ್ಟೈನ್ಮೆಂಟ್ ಆಗ್ಬೋದು, ಹೊಂದಾಣಿಕೆಯಲ್ಲಿ ಆಗ್ಬೋದು, ಆ್ಯಂಡ್ ಸೇವೆ ಮಾಡೋದಂದರೆ ಅಡುಗೆ ಮಾಡೋದಾಗ್ಬೋದು. ಆ್ಯಂಡ್ ಅವಳು ದ್ವೇಷ ಅಂದರೆ ಲೈಕ್ ಏನಾದರೂ ಜಗಳ ಆಗಿದ್ದರೂ ಕೂಡ ಅದನ್ನೆಲ್ಲ ಮರೆತು ಹೋಗಿ ತಿಂಡಿ ಎಲ್ಲ ಕೊಡ್ತಿದ್ಲು ಅವಳು. ಆ ಒಳ್ಳೆಯ ಮನಸ್ಸು ಐ ಥಿಂಕ್ ಅಲ್ಲಿ ಯಾರಿಗೆ ಸಹ ಇರಲಿಲ್ಲ ಅಂತ ಎನಿಸ್ತಾನೆ. ಎಲ್ಲ ಕ್ಯಾರೆಕ್ಟರನ್ನು ಮಿಕ್ಸ್ ಮಾಡಿದಂಥ ರಕ್ಷಿತಾ, ಅವಳಲ್ಲಿ ಆ ಎಲ್ಲ ಗುಣಗಳು ಉಂಟು. ಅದಕ್ಕೆ ಅವಳು ಟಾಪ್ 2ಗೆ ಬರಲಿಕ್ಕೆ ಸಾಧ್ಯ ಆಯಿತು ಅಂತ ಎನಿಸ್ತಾನೆ. ಅವಳಿಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಬಿಗ್ ಬಾಸಿಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಅವಳನ್ನು ತುಂಬ ಟ್ರೋಲ್ ಮಾಡಿ ಮಾತ್ರ ಕೆಲವರಿಗೆ ಗೊತ್ತು. ಬಿಗ್ ಬಾಸಿಗೆ ಹೋದ್ಮೇಲೆ ಎಲ್ಲರೂ ಸಹ ಪ್ರೀತಿ ಮಾಡ್ತಿದ್ದೀರಿ, ತುಂಬ ಪ್ರೀತಿ ಕೊಟ್ಟಿದ್ದೀರಿ ಅವಳಿಗೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ರಕ್ಷಿತನ ಮೇಲೆ. ನಾನೆನಿಸಿದ್ದು ಅವಳಿಗೆ ಹೊರಗೆ ಬಂದಮೇಲೆ ಎಷ್ಟು ಖುಷಿ ಆಗ್ಬೋದಲ್ಲ, ನನ್ನನ್ನು ಇಷ್ಟು ಜನ ಸಪೋರ್ಟ್ ಮಾಡಿದಾರಾ, ನನಗೆ ಇಷ್ಟು ಪ್ರೀತಿ ಕೊಟ್ಟಿದ್ದಾರಾ ಅಂತ. ಅವಳಿಗೆ ಇನ್ನು ಮುಂದೆ ಒಳ್ಳೆಯ ಫ್ಯೂಚರ್ ಉಂಟು. ಆ್ಯಂಡ್ ಹೀಗೆ ಖುಷಿಯಾಗಿರಲಿ ಅವಳು. ಒಂದು ಕಡೆ ಸ್ವಲ್ಪ ಭಯ ಆಗಿತ್ತು, ಪಾಲಿಟಿಕ್ಸ್ ನಡುವೆ ಎಲ್ಲಿ ರಕ್ಷಿತಾಗೆ ಅನ್ಯಾಯ ಆಗ್ತದೆ ಅಂತ. ಬಟ್ ಒಂದು ಕಡೆ ಹೋಪ್ಸ್ ಇತ್ತು, ಇಲ್ಲ ಅವಳು ಖಂಡಿತ ಟಾಪ್ 2ಗೆ ಬಂದೇ ಬರ್ತಾಳೆ ಅಂತ. ಅದು ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಲ್ಲ, ಸೊ ಹಾಗೆ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ ಹಾಗೆ. ಬಟ್ ಹೋಪ್ಸ್ ಇತ್ತು, ಟಾಪ್ 2ಗೆ ಖಂಡಿತ ಬರ್ತಾಳೆ ಅಂತ. ಟಾಪ್ 2ಗೆ ಬಂದಳು. ತುಂಬ ಖುಷಿ ಆಯಿತು ಮಾತ್ರ. ಅವಳು ರನ್ನರಪ್ ಆಗಲಿ ವಿನ್ನರ್ ಆಗಲಿ, ಏನೋ ಒಂದು ತುಂಬ ಖುಷಿ ಆಯಿತು ಅವಳು ರನ್ನರಪ್ ಆದದ್ದು. ನಮ್ಮ ಊರಿಗೆ ಒಂದು ಹೆಮ್ಮೆ ಅಲ್ಲ, ಬಿಗ್ ಬಾಸಿಗೆ ಹೋಗಿ ಏನಿಲ್ಲ, ಖಾಲಿ ಯೂಟ್ಯೂಬ್ ಮಾಡಿ ಅವಳು ಅಲ್ಲಿ ತನಕ ಹೋಗಿದ್ದಾಳೆ. ಅವಳಿಗೆ ಚಾನ್ಸ್ ಸಿಕ್ಕಿದೆ ಅಂದರೆ ಆ್ಯಕ್ಚುಲಿ ಗ್ರೇಟ್ ಅವಳು. ಆ್ಯಂಡ್ ತುಂಬ ಖುಷಿ ಆಯಿತು.
ಇನ್ನು ನಾಳೆಯಿಂದ ಬಿಗ್ ಬಾಸ್ ಇರೋದಿಲ್ಲ. ಆ್ಯಕ್ಚುಲಿ ನನಗೆ ಇಷ್ಟು ಇಂಟ್ರೆಸ್ಟಾಗಿ ಬಿಗ್ ಬಾಸ್ ನೋಡ್ತಿರ್ಲಿಲ್ಲ. ಇಷ್ಟು ಇಂಟ್ರೆಸ್ಟಾಗಿ ಬಿಗ್ ಬಾಸ್ ನೋಡಿದ್ದೆ ರಕ್ಷಿತನಿಗೋಸ್ಕರ. ಮೇ ಬಿ ನಾಳೆಯಿಂದ ನಾಡ್ದಿಂದ ನೆಕ್ಸ್ಟಿಂದ ನಾವು ತುಂಬ ಮಿಸ್ ಮಾಡ್ಕೊಳ್ತೀವಿ ಅನಿಸುತ್ತೆ ನಂಗೆ. ಅದರಲ್ಲೂ ಆ ಟ್ರಿಯೋ ಉಂಟಲ್ಲ, ರಕ್ಷಿತಾ, ಗಿಲ್ಲಿ, ರಘು, ಅವ್ರ 3 ಜನದ್ದು ಟ್ರಿಯೋ ಉಂಟಲ್ಲ, ನನಗೆ ತುಂಬ ಇಷ್ಟ. ಅದರಲ್ಲೂ ರಕ್ಷಿತಾ, ಗಿಲ್ಲಿ ಅಂತೂ ಅವ್ರದ್ದು ಕಾಮಿಡಿ ಇಷ್ಟ ಆಗ್ತಿತ್ತು, ಅವರ ಕಾನ್ವರ್ಸೇಷನ್ಗಳು, ಅವರ ಕಾಮಿಡಿಗಳೆಲ್ಲ. ಆ್ಯಂಡ್ ನಾಳೆಯಿಂದ ಅದೆಲ್ಲ ತುಂಬ ಮಿಸ್ ಮಾಡ್ಕೊಳ್ತೀವಿ. ಆ್ಯಂಡ್ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಕಮೆಂಟ್ಸ್ ಮಾಡಿದ್ರಿ, ರಕ್ಷಿತನಿಗೆ ತುಂಬ ಜನ ಸಪೋರ್ಟ್ ಮಾಡಿದಿರಿ. ಈ ಸಪೋರ್ಟ್ ಮುಂದೆ ಕೂಡ, ಬಿಗ್ ಬಾಸ್ ಅಲ್ಲ, ಮುಂದೆ ಕೂಡ ಅವಳಿಗೆ ಈ ಸಪೋರ್ಟ್ ಹೀಗೆ ಇರಲಿ, ಅವಳಿಗೆ ಹೀಗೆ ಚಾನ್ಸಸ್ ಸಿಗ್ತಾ ಇರಲಿ. ನಮ್ಮ ದೈವಗಳ ಆಶೀರ್ವಾದ ಯಾವಾಗಲೂ ಅವಳ ಮೇಲಿರಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇದು ತಗೊಳ್ಳಿ ನಿಮಗೆ. ಓಕೆ ವಿ ಗೋ. ಕಮ್. ಮ್ಯಾಮ್, ನಾನು ಸತ್ಯ ಹೇಳ್ತೀನಿ, ಪ್ರಾಮಿಸ್ ಹೇಳ್ತಾ ಇದ್ದೀನಿ, ಅದು ಎತ್ತಬೇಕು ಅದೇ ಬರ್ಲಿಲ್ಲ. ಕೈಯಲ್ಲಿ ಹೋಗಿ ಇಟ್ಕೋಬೇಕು ಅಷ್ಟೇ ಇತ್ತು. ಎತ್ತಬೇಕು, ಅರೆ ಅವರ ಎತ್ತಿ ನನ್ನ ಎತ್ತಿ ಒಂದೇ ವಿಷಯ. ಸೊ ನನ್ಗೆ ಅಂತ ಇಲ್ಲ, ನಮ್ಮ ಜನ ಯಾರು ಕೂಡ ಇರ್ಲಿ, ಫಾರ್ ಎಕ್ಸಾಂಪಲ್ ನನ್ಗೆ ಒಂದು ಡಿಸರ್ವಿಂಗ್ ಯಾರು ಅಂತ ಹೇಳ್ತಾರೆ, ಅವರ ಎತ್ತಿ. ಅಂದ್ರೆ ನಿಮ್ಗೆ ಬಿಗ್ ಬಾಸ್ ಕಪ್ ಸಿಗದ್ ಬೇಜಾರಾಗ್ಲಿಲ್ವಾ? ಮ್ಯಾಮ್, ನನ್ಗೆ ಬೇಜಾರ್ ಆಗ್ಲಿಲ್ಲ, ಯಾಕೆಂದ್ರೆ ನನ್ಗೆ ಗೊತ್ತುಂಟು ನಾನು ಆಲ್ರೆಡಿ ಜನರಿಂದ ಎಕ್ಸಾಕ್ಟ್ಲಿ ಕಪ್ಪು ಜಸ್ಟ್ ನನ್ಗೆ ಸಿಕ್ಲಿಲ್ಲ ಮ್ಯಾಮ್. ಮತ್ತೆ ಎಲ್ಲ ಸಿಕ್ತಲ್ವಾ ನನ್ಗೆ? ಹೌದು, ಜನರ ಪ್ರೀತಿ ಸಿಕ್ತು, ಕೋಟಿ ಓಟ್ ಸಿಕ್ತು. ಇವತ್ತು ಹೌದು, ಅದೇ ಮತ್ತೊಂದು ನಿಮ್ಗೆ ವಿಷಯ ಹೇಳ್ತೀನಿ, ಇದೇ ಸಿಕ್ತು, ಹಣ, ಅದೇ ಕಾರ್ ಎಲ್ಲ ಬಿಟ್ಬಿಡಿ, ಹಣ ನಾನು ಇವತ್ತೇ ಕೂಡ ಮಾಡ್ಬೋದು. ನಿಮ್ಗೆ ಗೊತ್ತುಂಟಾ, ಇವತ್ತೇ ಬಿಗ್ ಬಾಸ್ ಗಿಲಿಗೆ ಒಂದು ಕಾರ್ ಕೊಟ್ಟಿರಲ್ವಾ, ಇವತ್ತೆ ನನ್ಗೆ ಹೇಗಂದ್ರೆ ನನ್ಗೆ ಅಲ್ಲಿ ಕಾರ್ ಇಟ್ಟಿದ್ದಾರೆ ಬಿಗ್ ಬಾಸ್. ಓಕೆ, ಇದೇ ದಾರಿ ಮಾಡಿ ಕೊಟ್ಟಿದ್ದಾರೆ. ಹೌದು, ಎಂತ ಹೇಳ್ತಾರೆ, ಈ ದಾರಿಯಿಂದ ಹೋಗೋ ಕಾರ್ ತಕೊಂಡ್ ಬಾ. ಸೊ ಈ ದಾರಿಯಿಂದ ಹೋಗ್ತೀನಿ. ಗಾಡಿ ತಗೊಂಡಿದ್ದೀರಾ? ತಗೊಂಡಿದ್ದೆ. ಫಸ್ಟ್ ನಿಮ್ಮನ್ನ 1.5 ತಿಂಗಳಾಯ್ತು ತಗೊಂಡು. ಹೌದು, ಫಸ್ಟ್ ನಿಮ್ಮನ್ನ ಕೂರಿಸ್ಬೇಕು ಅಂದ್ಬಿಟ್ಟು ನಿಮ್ ಮಾತೆಲ್ಲ ನನ್ಗೆ ಬಹಳ ಹಿಡಿಸ್ತು. ಸತ್ಯನಾ? ಸತ್ಯ ಹೇಳ್ತಾ ಇದ್ದೀರಾ? ಸ್ವಂತ ಊರು ನನ್ ಮಳವಳ್ಳಿನೇ, ಗಿಲ್ಲಿ ಅವ್ರ ಊರ್ ಪಕ್ಕನೆ. ಹೌದಾ? ಅಂದ್ರೆ ನೀವು ಒಂದು ಕೆಲಸ ಮಾಡಿ, ಈ ಗಾಡಿಯಲ್ಲಿಯೇ ನನ್ಗೆ ಗಿಲ್ಲಿ ಮನೆ ತಕೊಂಡ್ ಹೋಗ್ತೀರಾ? ಈಗ ಅಂತಂದ್ರೆ ಕರ್ಕೊಂಡು ಬೇಡಪ್ಪ, ಫಸ್ಟ್ ಅವರಿಗೆ ಸಾಕಾಯ್ತು, ಹೋಗೋ ಅಂತ ಹೋಗಿದ್ದಾರೆ, ಊರ್ಗ್ ಹೋಗಿದ್ದಾರೆ, ಊರಲ್ಲಿ ಇದ್ದಾರೆ. ನೀವು ಅಂದ್ರೆ ನೈಟ್ ಹೋಗ್ಬೇಕಾದ್ರೆ ಇಲ್ಲೇ ಕರ್ಕೊಂಡು ಬಂದ್ಬಿಡು. ಬೇಡ, ಇವಾಗ ಬೇಡ, ಅವರು ಇರ್ಲಿ ಮನೆಯವ್ರ ಜೊತೆಗೆ, ನಂತರ ಹೋಗ್ತೀವಿ, ಬನ್ನಿ. ಮತ್ತೆ ಸಿಗುವ. ಟೇಕ್ ಕೇರ್ ಆ್ಯಂಡ್ ಟಾಟಾ, ಬಾಯ್.